ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ಸಾಮಾನ್ಯ ಖೈದಿಯಂತೆ ಜೀವನವನ್ನ ನಡೆಸ್ತಾ ಇದ್ದಾರೆ, ದಿನಗಳನ್ನ ಕಳೀತಾ ಇದ್ದಾರೆ. ಎಲ್ಲಾ ಖೈದಿಗಳಂತೆ ದರ್ಶನ್ಗೂ ಕೂಡ ಸಾಮಾನ್ಯ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 2.5 ಗಂಟೆಗಳ ಕಾಲ ಕಾದು ವಿಜಯಲಕ್ಷ್ಮಿ ದರ್ಶನ್ರನ್ನ ಭೇಟಿ ಮಾಡ್ತಿದ್ದಾರೆ. ಈ ಹಿಂದೆ ನೇರವಾಗಿ ದರ್ಶನ್ರನ್ನ ಭೇಟಿ ಮಾಡಿಸ್ತಾ ಇದ್ರು ಸಿಬ್ಬಂದಿ. ಜೈಲಧಿಕಾರಿ ಚೇಂಬರ್ನಲ್ಲಿ ಕೂರಿಸಿ ಭೇಟಿಯನ್ನ ಮಾಡಿಸ್ತಾ ಇದ್ರು. ಆದೀಗ ಟೋಕನ್ ತೆಗೆದುಕೊಂಡು ಕ್ಯೂನಲ್ಲೇ ನಿಂತಿದ್ದಾರೆ ವಿಜಯಲಕ್ಷ್ಮಿ. ನಂತರ ಗ್ಯಾಲರಿಯಲ್ಲಿ ಭೇಟಿಯನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಅಂದರೆ ಸಾಮಾನ್ಯ ಕೈದಿಗಳನ್ನ ಯಾವ ರೀತಿ ಭೇಟಿ ಆಗ್ತಾರೋ ಅದೇ ರೀತಿಯ ವ್ಯವಸ್ಥೆಯನ್ನು ಈ ಬಾರಿ ಇವ್ರಿಗೂ ಕೂಡ ಕಲ್ಪಿಸಲಾಗಿದೆ. ಬರೋಬ್ಬರಿ 2 ಗಂಟೆಗಳ ಕಾಲ ಕಾದು ನಿಂತು ಟೋಕನ್ ತಗೊಂಡು ನಂತರದಲ್ಲಿ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ದೂರವಾಣಿ ಸಂಪರ್ಕದಲ್ಲಿ ಪ್ರಜ್ವಲ್ ಅಂದ್ರೆ ಸಾಮಾನ್ಯ ಕೈದಿಯಂತೆ ಇಲ್ಲೂ ಕೂಡ ಟ್ರೀಟ್ ಅನ್ನು ಮಾಡಲಾಗ್ತಾ ಇದೆ. ವಿಜಯಲಕ್ಷ್ಮಿ ಅವರು ಕೂಡ 2 ಗಂಟೆಗಳ ಕಾಲ ಕಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನು ಅಪ್ಡೇಟ್ ಸಿಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ? ಶಕುಂತಲಾ, ಹಿಂದೆಯೂ ಕೂಡ ದರ್ಶನ್ ಸಾಮಾನ್ಯ ಕೈದಿನೇ, ಆದ್ರೆ ಅಲ್ಲಿದ್ದಂತ ಅಧಿಕಾರಿಗಳು ದರ್ಶನ್ ಅನ್ನ ಸಾಮಾನ್ಯ ಕೈದಿ ಅಂತ ಟ್ರೀಟ್ ಮಾಡದೆ ಅದನ್ನ VIP ಕೈದಿಯಾಗಿ ಮಾಡ್ಕೊಂಡಿದ್ರು. ಆದ್ರೆ ಈ ಬಾರಿ ಜೈಲಿಗೆ ಹೋದ ನಂತರದಲ್ಲಿ ಜೈಲಿನ ಅಧಿಕಾರಿಗಳು ದರ್ಶನ್ರನ್ನ ಯಾವ ಕಾರಣಕ್ಕೂ ಯಾವ ಆಂಗಲ್ ನಿಂದನೂ ನೀನೊಬ್ಬ VIP ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಿಲ್ಲ. ಆತನನ್ನ ಪ್ರತಿಯೊಬ್ಬ ಕೈದಿಯನ್ನೇ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದೇ ರೀತಿ ಟ್ರೀಟ್ ಮಾಡ್ತಿದ್ದಾರೆ. ಹೀಗಾಗಿನೇ ಈ ಹಿಂದೆ ಜೈಲು ಅಧಿಕಾರಿಗಳ ಚೇಂಬರ್ ನಲ್ಲಿನೇ ಭೇಟಿ ಮಾಡಿಸುವಂತ ಪ್ರಕ್ರಿಯೆಗಳು ನಡೆದಿದ್ದಾವೆ. ಅಂದ್ರೆ ಈ ಹಿಂದೆ ರಾಜಾತಿಥ್ಯವನ್ನ ಏನ್ ಕೊಟ್ಟಿದ್ರು ಆ ಸಮಯದಲ್ಲಿ. ಆದ್ರೆ ಈ ಬಾರಿ ದರ್ಶನ್ ಹೆಂಡತಿ ಸಹಿತ ವಿಜಯಲಕ್ಷ್ಮಿ ಅವರು ಹೋಗ್ಬೇಕು, ಅಲ್ಲಿ ಟೋಕನ್ ತಗೊಳ್ಬೇಕು, ಕ್ಯೂ ಅಲ್ಲಿ ರೆಸಿಪ್ಟ್ ಅನ್ನ ಹಾಕಿಸ್ಬೇಕು, ಜೈಲ್ ಎಂಟ್ರಿಯನ್ನ ಹಾಕಿಸ್ಬೇಕು. ಅದಾದ್ಮೇಲೆ ಎಲ್ಲಾ ಕೈದಿಗಳನ್ನ ಭೇಟಿ ಮಾಡ್ಲಿಕ್ಕೆ ಬಂದಂತವ್ರನ್ನ ಹೇಗೆ ಮೈಕ್ ನಲ್ಲಿ ಹೆಸರನ್ನ ಅನೌನ್ಸ್ ಮಾಡ್ತಾರೋ ಅದೇ ರೀತಿಯಾಗಿ ದರ್ಶನ್ ಅವರ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಅವರು ಬಂದು ಗ್ಯಾಲರಿಯಲ್ಲಿ ನಿಂತ್ಕೊಂಡು ಅವ್ರ ಪತ್ನಿ ಜೊತೆ ಮಾತಾಡ್ಕೊಂಡು ಹೋಗ್ಬೋದು. ಅಂದ್ರೆ ಸಮಯಾವಕಾಶ ಎಷ್ಟೊತ್ತು ಕೊಟ್ಟಿದ್ರು ಪ್ರಜ್ವಲ್ ಈ ಬಾರಿ? ಪ್ರತಿ ಕೈದಿಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಎಷ್ಟು ಸಮಯಾವಕಾಶವನ್ನ ಕೊಡ್ತಾರೆ ಅದೇ ರೀತಿಯಾದಂತ ಸಮಯಾವಕಾಶವನ್ನ ಕೊಡ್ತಾರೆ. ಯಾವುದೇ ರೀತಿಯಾದಂತ ಹೆಚ್ಚುವರಿ ಸಮಯಾವಕಾಶ, ಯಾವುದೇ ರೀತಿಯಾದಂತ ಹೆಚ್ಚಿಗೆ ವ್ಯವಸ್ಥೆಗಳು ಯಾವ್ಯಾವ ಕೇಸ್ ನಲ್ಲಿ ಯಾವ್ಯಾವ ಅಕ್ಯೂಸರ್ಗಳನ್ನ ಎಷ್ಟೆಷ್ಟು ಭೇಟಿ ಮಾಡ್ಬೇಕಂತ ಹೇಳಿ ಒಂದಷ್ಟು ನಿರ್ದಿಷ್ಟ ಕಾಲಮಾನಗಳನ್ನ ನೀಡಲಾಗಿದೆ. ಆ ಒಂದು ಕಾಲಮಾನಗಳನ್ನ ಏನ್ ದರ್ಶನ್ ಅವರು ಸಹಿತ ಭೇಟಿಯನ್ನ ಮಾಡಬೇಕು, ಅದನ್ನ ಹೊರತುಪಡಿಸಿ ಹೆಚ್ಚುವರಿಯಾಗಿ ಯಾವುದೇ ವ್ಯವಸ್ಥೆಯನ್ನ ಮಾಡಿಕೊಟ್ಟಲ್ಲ. ಇದನ್ನ ಜೈಲಿನ ಹಿರಿಯ ಅಧಿಕಾರಿಗಳು ಸಹಿತ ಕಟ್ಟುನಿಟ್ಟಾದ ಸೂಚನೆಯನ್ನ ಕೊಟ್ಟಿದ್ದಾರೆ. ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.